ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು JK's ವೆಜ್ ಕಿಚನ್. ಇವತ್ತಿನ ನಮ್ಮ ಡಿಶ್ ಬಳ್ಳಾರಿಯ ಫೇಮಸ್ ಒಗ್ಗರಣೆ. ಇದಕ್ಕೇನೇನು ಬೇಕು ನೋಡೋಣ. ಒಂದು ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹುಣಸೆ ಹುಳಿ, ಉಪ್ಪು, ಪುಟಾಣಿ ಹಿಟ್ಟು. ಒಂದು 10ರಿಂದ 15 ನಿಮಿಷ ಮಂಡಾಳು ನೆನೆಸಿಟ್ಕೊಂಡಿದ್ದೀನಿ. ಮಂಡಾಳು ಆದರೂ ಅನ್ಬೋದು, ಮಂಡಕ್ಕಿ ಆದರೂ ಅನ್ಬೋದು. ಒಂದೊಂದು ರೀಸನಲ್ಲಿ ಒಂದೊಂದು ರೀತಿ ಕರೀತಾರೆ. ಈರುಳ್ಳಿ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 4 ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಳ್ಳೋಣ. ಈಗ ಇದು ಪೇಸ್ಟ್ ರೆಡಿ ಆಯಿತು. ಈಗ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಆ್ಯಡ್ ಮಾಡ್ಕೊತೀನಿ. ಎಣ್ಣೆ ಬಿಸಿ ಆಗಬೇಕು. ಈಗ ಸಾಸಿವೆ, ಜೀರಿಗೆ, ಸಾಸಿವೆ ಚಟಪಟ ಅನ್ನಬೇಕು. ಈಗ ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತೀನಿ. ಈರುಳ್ಳಿ ಬೇಗ ಬೆಳೆಯುತ್ತೆ ಉಪ್ಪು ಆ್ಯಡ್ ಮಾಡಿಕೊಂಡ್ರೆ. ಒಂದೆರಡು ನಿಮಿಷ ಈರುಳ್ಳಿ ಬೆನಿಬೇಕು. ಸ್ವಲ್ಪ ಈರುಳ್ಳಿ ಬೆಂದಾದಮೇಲೆ ರುಬ್ಬಿಟ್ಕೊಂಡಿರೋ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೋತೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದೀಗ ಫ್ರೈ ಆಗಿದೆ. ಇದಕ್ಕೆ ಟೊಮೊಟೊ ಹಾಕ್ಕೋತೀನಿ. ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೆಂದಿದೆ. ಈಗ ಇದಕ್ಕೆ ಹುಣಸೆ ಹುಳಿ ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿಬೇಕು. ಈಗ ಇದು ಚೆನ್ನಾಗಿ ಕುದ್ದಿದೆ. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಈಗ ಇದಕ್ಕೆ ಮಂಡಾಳು ಆ್ಯಡ್ ಮಾಡ್ಕೋತೀನಿ. ಆಗಲೇ ನೆನೆಸಿ ತೆಗೆದಿಟ್ಕೊಂಡಿದ್ದು ಮಂಡಾಳು ಇತ್ತಲ್ಲ, ಅದನ್ನೆಲ್ಲ ಆ್ಯಡ್ ಮಾಡ್ಕೋತೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಬಳ್ಳಾರಿ ಜನಕ್ಕೆ ಒಗ್ಗರಣೆ ಅಂದರೆ ಒಂದು ಎಮೋಷನ್ ಥರ. ಇದೊಂಥರ ಗೋ ಟು ಡಿಶ್ ಥರ. ಯಾವ ಥರ ಅಂದರೆ ಬೆಳಿಗ್ಗೆ ಟೈಮ್ ಟಿಫನ್ಗೆ ಯಾರಾದರೂ ಗೆಸ್ಟ್ ಬಂದರೆ ಫಸ್ಟ್ ಪ್ರಿಫರೆನ್ಸ್ ಒಗ್ಗರಣೆನೇ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಯಾರಾದರೂ ಗೆಸ್ಟ್ ಬಂದರು ಫಸ್ಟ್ ಪ್ರಿಫರೆನ್ಸ್ ಒಗ್ಗರಣೆನೇ ಆಗಿರುತ್ತೆ. ಇದು ಈಗ ರೆಡಿ ಆಗ್ತಾ ಇದೆ. ಈಗ ಇದು
ಬಿಸಿನೂ ಆಯಿತು. ಈಗ ಇದಕ್ಕೆ ಒಂದು ಹೀರೋ ಇಂಗ್ರೀಡಿಯೆಂಟ್ ಹಾಕ್ಕೊಳ್ತಿದ್ದೀನಿ, ಪುಟಾಣಿ ಹಿಟ್ಟು. ಪುಟಾಣಿ ಹಿಟ್ಟು ಒಂದು 2 ಇಂದ 3 ಸ್ಪೂನ್ಸ್ವರೆಗೂ ಹಾಕ್ಕೋಬೋದು. ಅದಕ್ಕೂ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಯಾವ ಥರ ಅಂದರೆ ಇದನ್ನು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಇದೊಂದು ಹೀರೋ ಇಂಗ್ರೀಡಿಯೆಂಟ್ ಥರ ಇದಕ್ಕೆ. ಇದೆಲ್ಲ ಈಗ ಬಿಸಿ ಆಯಿತು. ಆಲ್ಮೋಸ್ಟ್ ರೆಡಿ. ಸ್ಟವ್ ಆಫ್ ಮಾಡ್ಕೋತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಿದ್ದೀನಿ. ಫೈನಲಿ ಬಳ್ಳಾರಿ ಫೇಮಸ್ ಒಗ್ಗರಣೆ ರೆಡಿ. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. Thank you for watching. Please like, share and subscribe.